ಬರುವುದಾದ್ರೆ ಇವತ್ತು ಡಿ ಗ್ಯಾಂಗ್ಗೆ ಒಂದು ಬಿಗ್ ಡೇ ಅಂತಾನೆ ಹೇಳ್ಬೋದು. ಹೈಕೋರ್ಟ್ ನಲ್ಲಿ ಇವತ್ತು ವಾದ ಪ್ರತಿವಾದ ಮತ್ತೆ ಮುಂದುವರಿಯುತ್ತೆ. ಮಂಗಳವಾರ ನಡೆದಂತಹ ವಾದವನ್ನ ಆಲಿಸಿ ಗುರುವಾರಕ್ಕೆ ಅಂದ್ರೆ ಇವತ್ತಿಗೆ ನಿಗದಿಪಡಿಸಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಕೂಡ ಆರಂಭವಾಗುತ್ತೆ ವಾದ ಪ್ರತಿವಾದ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಟೆನ್ಷನ್. ಜೈಲ ಅಥವಾ ಬೇಲ, ಕ್ಷಣ ಕ್ಷಣಕ್ಕೂ ಎದೆ ಬಡಿತ ಜೋರಾಗ್ತಾ ಇದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ನಡೆಯುತ್ತೆ ಇವತ್ತು ಹೈ ವೋಲ್ಟೇಜ್ ವಾದ ಪ್ರತಿವಾದ. ವಾದ ಪ್ರತಿವಾದವನ್ನು ಆಲಿಸಿ ಹಿಂದೆ ನಿರ್ಧಾರ ಮಾಡ್ತಾರ ಜೈಲ ಬೇಲ ಅಂತ ಕುತೂಹಲ ಇದೆ, ಏನಾಗಬಹುದು ಅಂತ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಲಾಕ್ ಆಗಿದ್ದು ಶುರುವಾಗ್ತಾ ಇದೆ ಟೆನ್ಷನ್. ಒಂದ್ ಕಡೆ ಮಧ್ಯಂತರ ಬೇಲ್ ಸಿಕ್ಕಿದೆ. ಬೇಲ್ ಸಿಕ್ಕರು ಏನ್ ನೆಮ್ಮದಿ ಅನ್ನೋದಂತೂ ಇಲ್ಲ ಅಂತ ಹೇಳ್ಬೋದು ದರ್ಶನ್ಗೆ. ಯಾಕಂದ್ರೆ ಬೇಲ್ ಸಿಕ್ಕ ನಂತರ ಅದನ್ನ ರದ್ದುಪಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೂ ಕೂಡ ಮುಂದಾಗಿತ್ತು ಖಾಕಿ ಪಡೆ. ಅದಾದ ನಂತರ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬೇಕು ಅನ್ನುವಂತಹ ವಿಚಾರ. ಆ ಸರ್ಜರಿ ಆಗಿಲ್ಲ, ಸುಮ್ನೆ ಹೇಳ್ತಾರೆ ಆರೋಗ್ಯದ ಸರಿ ಇಲ್ಲ ಅಂತ ಹೇಳಿ ಅನಾರೋಗ್ಯದ ನೆಪವನ್ನ ಒಡ್ಡಿ ಹಾಸ್ಪಿಟಲ್ಗೆ ಸೇರಿದ್ದಾರೆ. ಇದೆಲ್ಲ ವಿಚಾರಗಳು ಬಂದಾಗ ಎಲ್ಲೋ ರೆಗ್ಯುಲರ್ ಬೇಲ್ ಸಿಕ್ಕರೆ ಸ್ವಲ್ಪ ರಿಲೀಫ್ ಆಗ್ತೀನಿ ಅನ್ನೋದು ದರ್ಶನ್ ಅವ್ರಿಗೂ ಕೂಡ ಇದೆ. ಸಾಕ್ಷಿ ನಾಶ ಆಗುತ್ತೆ, ಕೊಡಬೇಡಿ ಜಾಮೀನನ್ನ ಅಂತ ಹೇಳಿ ಪ್ರಬಲ ವಾದವನ್ನ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದಿಸಿದ್ದಾರೆ. ಮೊನ್ನೆ ನಡೆದಂತಹ ವಾದ ಪ್ರತಿವಾದವನ್ನು ಕೂಡ ಆಲಿಸಿತ್ತು ಹೈ ವೋಲ್ಟೇಜ್ ವಾದ ಪೀಠದಲ್ಲಿ. ಇವತ್ತು ಕೂಡ ನಡೆಯುತ್ತೆ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ. ಮೊನ್ನೆ ಸಿ.ವಿ. ನಾಗೇಶ್ ಅವರು ಸುದೀರ್ಘವಾಗಿ ವಾದ ಮಾಡಿದ್ರು. ಇದರಲ್ಲಿ ರೇಣುಕಾ ಸ್ವಾಮಿದೇ ತಪ್ಪು, ರೇಣುಕಾ ಸ್ವಾಮಿನ ಕಿಡ್ನಾಪೇ ಮಾಡಲಿಲ್ಲ, ಆತನಿಗೆ ಮಹಿಳೆಯರ ಮೇಲೆ ಗೌರವ ಇರಲಿಲ್ಲ, ಮಹಿಳೆಯರಿಗೆ ಅವಾಚ್ಯ ಶಬ್ದಗಳನ್ನ ಕಳಿಸ್ತಾ ಅಶ್ಲೀಲ ಫೋಟೋಗಳನ್ನ ಅಶ್ಲೀಲವಾದ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ. ಆತನ ಒಂದು ನಡವಳಿಕೆನೇ ಸರಿ ಇರಲಿಲ್ಲ ಅಂತ ಹೇಳಿ, ಜೊತೆಗೆ ಪೊಲೀಸರು ತನಿಖಾಧಿಕಾರಿಗಳು ಏನಿದ್ದಾರೆ ಅವ್ರ ಮೇಲೆನೆ ಸಿ.ವಿ. ನಾಗೇಶ್ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಇಲ್ಲಿ ಯಾವುದು ಕೂಡ ಕ್ಲಿಯರ್ ಆಗಿ ನಡೆದಿಲ್ಲ. ಚಾರ್ಜ್ ಶೀಟ್ ಅಲ್ಲಿ ಇರೋದೇ ಬೇರೆ, ಅಲ್ಲಿ ಆಗ್ತಾ ಇರೋದೇ ಬೇರೆ. ಯಾವಾಗ ಜೂನ್ 9ನೇ ತಾರೀಕು ಆದಂತ ಘಟನೆ, ಇವ್ರು ಯಾವಾಗ ಪೋಸ್ಟ್ ಮಾರ್ಟಮ್ ಕೊಟ್ಟರು ಆ ಬಾಡಿಯನ್ನ, ಫೋಟೋ ನೋಡಿನೇ ಇವ್ರು ಕೊಲೆ ಅಂತ ಹೆಂಗೆ ಅದನ್ನ ಸಾಬೀತುಪಡಿಸ್ತಾರೆ? ದೇಹದ ಮೇಲೆ ಆಗಿರೋದು 2 ಇಂಚು ಗಾಯ, ಅದ್ರಲ್ಲಿ ಮಾತ್ರ ರಕ್ತ ಬಂದಿರೋದು, ಇನ್ನೆಲ್ಲೂ ರಕ್ತದ ಕಲೆಗಳಿಲ್ಲ. ಆಗಿದ್ದಾಗ ಎಲ್ಲಿ ಹೊಡೆದು ಸಾಯಿಸ್ತಾರೆ? ಇವ್ರು ಹೇಳ್ತಾರೆ, ಉಲ್ಲೇಖ ಮಾಡಿದ್ದಾರೆ ಏನು ಚಾರ್ಜ್ ಶೀಟ್ ನಲ್ಲಿ ಮರದ ದಿಂಬಿ ಸಿಕ್ಕಿದೆ, ಮೊಬೈಲ್ ಸಿಕ್ಕಿದೆ, ಅದು ಇದು ಅಂತ. ಸೀಸ್ ಮಾಡಿದಂತ ವಸ್ತುಗಳೆಲ್ಲಿದೆ? ಈ ಎಲ್ಲಾ ವಾದಗಳನ್ನ ಕೂಡ ಪ್ರಬಲವಾಗಿ ಮಂಡಿಸಿದ್ರು ಸಿ.ವಿ. ನಾಗೇಶ್ ಅವರು. ರೇಣುಕಾ ಸ್ವಾಮಿದು ಕಿಡ್ನಾಪೇ ಅಲ್ಲ ಅನ್ನೋದು ಅವರ ವಾದ ಆಗಿತ್ತು. ಬಲವಂತವಾಗಿ ಎಳ್ಕೊಂಡು ಬಂದ್ರೆ ಅದು ಕಿಡ್ನಾಪ್, ಆತನೇ ಜೊತೆಗೆ ಬಂದ್ರೆ ಅದ್ ಯಾವ ತರ ಕಿಡ್ನಾಪ್ ಆಗುತ್ತೆ? ಮೋಸದಿಂದ ಬಲವಂತದಿಂದ ಯಾರು ಆತನನ್ನ ಎಳ್ಕೊಂಡು ಬರಲಿಲ್ಲ, ಆತನೇ ಇವರ ಜೊತೆಗೆ ಬಂದಿದ್ದು. ಕುಟುಂಬದವರಿಗೂ ಹೇಳಿ ಬಂದಿದ್ದಾರೆ. ಯಾಕಂದ್ರೆ ನಾವು ಅವರ ತಂದೆ ಕಾಶಿನಾಥ್ ಅವರು ಏನಿದಾರಲ್ಲ ಅವ್ರ ಹತ್ರ ಕೂಡ ನಾವು ಮಾತನಾಡಿದೀವಿ, ಅವ್ರ ಹತ್ರ ಕೂಡ ನಾವು ಒಂದಷ್ಟು ಹೇಳಿಕೆಗಳನ್ನ ರೆಕಾರ್ಡ್ ಮಾಡ್ಕೊಂಡಿದೀವಿ. ಅದರ ಪ್ರಕಾರ ಹೇಳೋದಾದ್ರೆ ಅವರೇ ಹೇಳಿದ್ದಾರೆ, ಮನೆಯಲ್ಲಿ ನಾನು 2 ದಿನ ಬರಲ್ಲ ಅಂತ ಹೇಳಿ ಹೋಗಿದ್ದಾನೆ ರೇಣುಕಾ ಸ್ವಾಮಿ ಅಂತ. ಯಾಕೆ ನೀವು ಅದನ್ನ ಕಿಡ್ನಾಪ್ ಅಂತ ಪರಿಗಣಿಸಿದ್ರಿ? ಕಿಡ್ನಾಪ್ ಅಂತ ನೀವು ಹೇಗೆ ಹೇಳಕ್ ಸಾಧ್ಯ ಅದನ್ನ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ಪ್ರಬಲವಾದ ವಾದವನ್ನ ಮಂಡಿಸಿದ್ರು. ಇವತ್ತು ಕೂಡ ಅಷ್ಟೇ ಪ್ರಬಲವಾದ ವಾದವನ್ನ ಮಂಡಿಸ್ತಾರೆ. ನೋಡೋಣ. ಒಂದು ಕಡೆ ಢವಢವ ಶುರುವಾಗಿದೆ. ದರ್ಶನ್ ಒಂದ್ ಕಡೆ ಟೆನ್ಷನ್ ಆದ್ರೆ ಇತ್ತ ಪರಪ್ಪನ ಅಗ್ರಹಾರದಲ್ಲಿ ಜೈಲುವಾಸ ಅನುಭವಿಸ್ತಾ ಇರೋ ಪವಿತ್ರ ಗೌಡಗೂ ಕೂಡ ಸಂಕಷ್ಟ ತಪ್ಪಿದಲ್ಲೇ.